ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಆದಮೇಲೆ ಶೋಲ್ಡರ್ ಡ್ರಾಪು ಮತ್ತು ಹಾರ್ಮೋಲ್ ಅನ್ನೋದು ರಿಂಕಲ್ ಬರುತ್ತೆ. ಎಲ್ಲರಿಗೂ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಬಿಗಿನರ್ಸ್ ಆದರೆ ಇದು ಭಾಳ ಬರುತ್ತೆ ಶೋಲ್ಡರ್ ಡ್ರಾಪು, ಅದೇ ರೀತಿ ಹಾರ್ಮೋಲ್ ಹತ್ರ ರಿಂಕಲ್ಲು. ಯಾಕಂದರೆ ಅವ್ರಿಗೆ ಕಟಿಂಗ್ ಮಿಸ್ಟೇಕ್ ಆಗಿರ್ಬೋದು, ಇಲ್ಲ ಸ್ಟಿಚಿಂಗಲ್ಲಿ ಮಿಸ್ಟೇಕ್ ಆಗಿರ್ಬೋದು. ಈ ಎರಡೂ ಮಿಸ್ಟೇಕ್ ಆದಾಗ ಮಾತ್ರ ಇಲ್ಲಿ ಶೋಲ್ಡರ್ ಡ್ರಾಪು ಮತ್ತು ಅದೇ ರೀತಿ ರಿಂಕಲ್ ಹಾರ್ಮೋಲ್ ಹತ್ರ ಅನ್ನೋದು ಬರುತ್ತೆ. ಅದು ನಾವು ಮೊದಲೇ ನೋಡಿ ಸ್ಟಿಚ್ ಮಾಡಬೇಕಾಗುತ್ತೆ. ಈಗ ಗೊತ್ತಾಗಿಲ್ಲ ಅಂದರೆ ಬ್ಲೌಸ್ ರೆಡಿ ಆದಮೇಲೆ ಅದನ್ನು ಯಾವ ರೀತಿ ಸರಿ ಮಾಡಬೇಕು, ಈಗ ಕೆಲವೊಂದು ಟಿಪ್ಸನ್ನು ಹೇಳ್ತೀನಿ ನಾನು. ಈ ರೀತಿ ನೀವು ಆಲ್ಟ್ರೇಷನ್ ಅನ್ನೋದು ಮಾಡಿದಾಗ ಶೋಲ್ಡರ್ ಡ್ರಾಪು ಮತ್ತು ಹಾರ್ಮೋಲ್ ಹತ್ರ ರಿಂಕಲ್ ಅನ್ನೋದು ಆದಷ್ಟು 100% ಆಗಿಲ್ಲ ಅಂದ್ರೂ 90% ಅಂತೂ ರಿಪೇರಿ ಮಾಡ್ಬೋದು ಇದನ್ನು. ಈಗ ನಾನು ಒಂದೊಂದೇ ತಿಳಿಸ್ಕೊಡ್ತೀನಿ ನೋಡಿ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ನಾನು ಟಿಪ್ಸನ್ನು ಹೇಳ್ತೀನಿ ನೋಡಿ. ಈಗ ಮೊದಲು ಬ್ಲೌಸ್ ತಗೊಂಡ್ಮೇಲೆ ಮೊದಲು ಇಲ್ಲಿ ಸ್ಟಿಚ್ ಮಾಡಿರ್ತೀರಲ್ಲ, ಈಗ ಕೆಲವೊಬ್ಬರಿಗೆ ಒಂದು ಕಡೆ ಅಷ್ಟೇ ಶೋಲ್ಡರ್ ಡ್ರಾಪ್ ಆಗುತ್ತೆ, ಎರಡು ಕಡೆ ಡ್ರಾಪ್ ಅನ್ನೋದು ಆಗೋದಿಲ್ಲ. ಒಂದು ಸೈಡ್ ಡ್ರಾಪ್ ಆಗುತ್ತೆ, ಕೆಲವ್ರಿಗೆ ಎರಡು ಕಡೆ ಡ್ರಾಪ್ ಅನ್ನೋದು ಆಗುತ್ತೆ. ಈಗ ನೋಡಿ, ಒಂದು ಸೈಡ್ ಡ್ರಾಪ್ ಆಗ್ತಿದೆ ಅಂದರೆ ಮೊದಲು ಇಲ್ಲಿ ಶೋಲ್ಡರ್ ಸ್ಟಿಚ್ ಮಾಡಿರ್ತಾರಲ್ಲ, ಶೋಲ್ಡರನ್ನು ಚೆಕ್ ಮಾಡಿ, ಕರೆಕ್ಟ್ ಇದೆಯಾ ಇಲ್ಲ ಅಂತ ಶೋಲ್ಡರ್ ಚೆಕ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ಬ್ಲೌಸ್ ನೋಡಿ, ಇಲ್ಲಿ ಸ್ಲೀವ್ಸ್ ಜಾಯಿಂಟು ಇಲ್ಲಿಗಿದೆ ನೋಡಿ, ಇಲ್ಲಿದೆ, ಇದು ಇಲ್ಲಿ ಎಕ್ಸ್ಟ್ರಾ ಬಂದಿದೆ ಸ್ಲೀವ್ಸ್ ಜಾಯಿಂಟ್ ಅನ್ನೋದು ನೋಡಿ, ಲೆಂತ್ ಅನ್ನೋದು ಬಂದಿದೆ. ಈ ರೀತಿ ಬಂದಾಗ ಏನಾಗುತ್ತೆ, ಒಂದು ಸೈಡ್ ಉದ್ದ ಇರುತ್ತೆ, ಒಂದು ಕಡೆ ಕಡಿಮೆ ಇರುತ್ತೆ, ಆವಾಗ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಬರುತ್ತೆ. ಇದು ಒಂದು ಪಾಯಿಂಟು. ಈ ರೀತಿ ಇದ್ದಾಗ ನೀವು ಇಲ್ಲಿ ಒಂದು ಸ್ವಲ್ಪ ಹಿಂಗೆ ಸ್ಟ್ರೈಟ್ ಲೈನಲ್ಲಿ ನೀವು ಲೈನ್ ಹಾಕ್ಬಿಟ್ರೆ, ಇಲ್ಲಿ ಈ ರೀತಿ ಓಪನ್ ಮಾಡಿಬಿಟ್ಟು ಇಲ್ಲಿ ಈ ರೀತಿ ಸ್ಲೀವ್ಸ್ ಹತ್ರ ಓಪನ್ ಮಾಡಿ, ಇಲ್ಲಿ ನಿಮಗೆ ಶೋಲ್ಡರ್ ಹತ್ರ ಉದ್ದ ಬಂದಿರುತ್ತೆ. ಎಷ್ಟು ಉದ್ದ ಬಂದಿದೆ ನೀವು ಇಲ್ಲಿಂದ ಈ ರೀತಿ ಸ್ಟ್ರೈಟ್ ಲೈನ್ ಹಾಕಿ, ಇಲ್ಲೂ ಭಾಳ ಮುಂದೆ ಹೋಗ್ಬೇಡ್ರಿ, ಇಲ್ಲಷ್ಟೇನ ನೀವು ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ, ಆವಾಗ ನಿಮಗೆ ಸ್ವಲ್ಪ ಹಾರ್ಮೋಲ್ ಅನ್ನೋದು ರಿಂಕಲ್ ಕಡಿಮೆ ಆಗುತ್ತೆ, ಅದೇ ರೀತಿ ಶೋಲ್ಡರ್ ಡ್ರಾಪು ಕಡಿಮೆ ಆಗುತ್ತೆ. ಇದನ್ನು ಮಾಡಿ. ನೆಕ್ಸ್ಟ್ ಬಂದು ನೀವು ಇದು ಬ್ಲೌಸ್ ವೇರ್ ಮಾಡ್ತೀರಲ್ಲ, ಬ್ಲೌಸನ್ನು ನೀವು ಹಾಕೊಂಡಾಗ ಇಲ್ಲಿ ಸ್ಲೀವ್ಸ್ ಅನ್ನೋದು ಇಲ್ಲಿ ಲೂಸ್ ಇರುತ್ತಲ್ಲ ಸ್ಲೀವ್ಸ್ ಹತ್ರ, ಇದು ಬಹಳ ಟೈಟ್ ಇದ್ರೂ ಶೋಲ್ಡರ್ ಡ್ರಾಪ್ ಅನ್ನೋದು ಬಂದೇ ಬರುತ್ತೆ. ಯಾಕಂದರೆ ಇದು ಭಾಳ ಹಿಂಗೆ ನೀವು ಮೇಲ್ಗಡೆ ಎಳೆದು ಹಾಕಿದಾಗ ಇಲ್ಲಿ ಭಾಳ ಟೈಟ್ ಹಿಡಿದಾಗ ಸಮೇತ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಬರುತ್ತೆ. ಇದನ್ನು ಒಂದು ಸಲ ಚೆಕ್ ಮಾಡಿ ನೀವು ಸ್ಟಿಚಿಂಗ್ ಅನ್ನೋದು ಹಾಕಿ, ಲೂಸ್ ಇದೆಯಾ ಟೈಟ್ ಇದೆಯಾ ಅಂತ ನೋಡಿ. ಬಹಳಷ್ಟು ಲೂಸ್ ಇದ್ರೂ ಆಗುತ್ತೆ, ಅದೇ ರೀತಿ ಟೈಟ್ ಇದ್ರೂ ಆಗುತ್ತೆ. ಇದನ್ನು ಒಂದು ಸಲ ಚೆಕ್ ಮಾಡಿಬಿಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಹಾಕಿ. ಇದು ಸೆಕೆಂಡ್ ಟಿಪ್ಪು. ಈಗ ಥರ್ಡ್ ಟಿಪ್ ಬಂದು ಸೊಂಟದ ಹತ್ರ ಲೂಸ್ ಇದೆಯೇನೋ ಅಂತ ಚೆಕ್ ಮಾಡಿ ಒಂದು ಸಲ. ಇಲ್ಲಿ ಸೊಂಟದ ಹತ್ರ ನಿಮಗೆ ಲೂಸ್ ಇದ್ದರೂ ಸಮೇತ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಬರುತ್ತೆ. ಓಕೆ, ಇಲ್ಲಿ ಸೊಂಟದ ಹತ್ರ ಲೂಸ್ ಇದ್ರೂ ಶೋಲ್ಡರ್ ಡ್ರಾಪ್ ಬರುತ್ತೆ. ಅದರಿಂದ ನಿಮ್ಗೆ ಇಲ್ಲಿ ಸೊಂಟದ ಹತ್ರ ಲೂಸ್ ಇದ್ದಾಗ ಇಲ್ಲಿ ಟಕ್ಸ್ ಇಟ್ಟಿರ್ತೀರಲ್ಲ ನೀವು, ಈ ಟಕ್ಸ್ ಹತ್ರ ಬಹಳಷ್ಟು ಮಾಡಬೇಡಿ, 1/4 ಇಂಚಷ್ಟೇ ಈ ರೀತಿ ಸ್ಟಿಚ್ ಅನ್ನೋದು ಹಾಕಿ, ಎರಡೂ ಟಕ್ಸ್ ಕಡೆ 1/4 ಇಂಚು ಸ್ಟಿಚಿಂಗ್ ಹಾಕಿ. ಈ ರೀತಿ ಹಾಕಿದಾಗ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಕಡಿಮೆ ಆಗುತ್ತೆ. ಅದೇ ರೀತಿ ನಿಮಗೆ ಇಲ್ಲಿ ರಿಂಕಲ್ ಬರೋದು ಕಡಿಮೆ ಆಗುತ್ತೆ. ಆದಷ್ಟು ಇದನ್ನು ಸ್ವಲ್ಪ ಲೆಂತಲ್ಲಿ ಸ್ಟಿಚಿಂಗ್ ಮಾಡಿದಾಗ ನಿಮಗೆ ರಿಂಕಲ್ ಅನ್ನೋದು ಕಡಿಮೆ ಆಗುತ್ತೆ, ಶೋಲ್ಡರ್ ಡ್ರಾಪ್ ಅನ್ನೋದು ಕಡಿಮೆ ಆಗುತ್ತೆ. ಇದು 3ನೇ ಟಿಪ್ಪು. ಇನ್ನೊಂದು ಟಿಪ್ಪು, ನಿಮ್ಗೆ ಇನ್ನೂ ಸ್ವಲ್ಪ ಬರ್ತಿದೆ ಶೋಲ್ಡರ್ ಡ್ರಾಪು ರಿಂಕಲ್ಲು ಅಂತಂದರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಲೀವ್ಸ್ ಹತ್ರ, ಈಗ ಇಲ್ಲಿ ಸ್ಲೀವ್ಸ್ ಹತ್ರ ಅದೇ ರೀತಿ ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಲೀವ್ಸು ಲೂಸ್ ಇದ್ರೂ ಬರುತ್ತೆ ಅಂತ ಹೇಳಿದೆ ಆಗಲೇ. ಇಲ್ಲ, ಇಲ್ಲಿ ಸ್ಲೀವ್ಸು ಕರೆಕ್ಟ್ ಇದೆ ನಿಮಗೆ, ಅದೇ ರೀತಿ ಇಲ್ಲಿ ಸೊಂಟದ ಹತ್ರನೂ ಕರೆಕ್ಟ್ ಇದೆ. ಎರಡೂ ಕಡೆ ಕರೆಕ್ಟ್ ಇದ್ದಾಗ ಇಲ್ಲಿ ಇರುತ್ತಲ್ಲ ಹಾರ್ಮೋಲ್ ಹತ್ರ ಸ್ಟಿಚ್ ಮಾಡಿರ್ತೀರಲ್ಲ ನೋಡಿ, ಇಲ್ಲಿ ಸ್ವಲ್ಪ ಲೂಸ್ ಇರುತ್ತೆ, ಇಲ್ಲಿ ಲೂಸ್ ಇದ್ರೂ ನಿಮಗೆ ಶೋಲ್ಡರ್ ಡ್ರಾಪು ಅದೇ ರೀತಿ ಹಾರ್ಮೋಲ್ ಹತ್ರ ರಿಂಕಲ್ ಅನ್ನೋದು ಬರುತ್ತೆ. ಇದನ್ನು ನೋಡಿ ನೀವು ಒಂದು ಸಲ ಸ್ಟಿಚ್ ಹಾಕಿ. ಈಗ ಎಕ್ಸಾಂಪಲ್ ನೋಡಿ, ನಾನೇ ತೋರಿಸ್ತೀನಿ ನೋಡಿ. ಈ ಸ್ಲೀವ್ಸನ್ನು ನೋಡಿ ಸ್ಟ್ರೈಟ್ ಲೈನ್ ಬಂದಿದೆ ಇಲ್ಲಿ ನೋಡಿ, ಇದು ಸ್ಟ್ರೈಟಾಗಿ ಸ್ಟಿಚ್ ಹಾಕಿದ್ದೀವಿ, ಇಲ್ಲೆಲ್ಲೂ ರಿಂಕಲ್ ಬರೋದಿಲ್ಲ. ಇದು ನೋಡಿ ಸ್ವಲ್ಪ ಈ ರೀತಿ ಕ್ರಾಸಲ್ಲಿ ಬಂದಿದೆ ನೋಡಿ, ಇದು ಸ್ಟ್ರೈಟ್ ಲೈನ್ ಬಂದಿಲ್ಲ. ಈ ರೀತಿ ನೋಡಿ ತೋರಿಸ್ತೀನಿ,
ನೋಡಿ ಈ ರೀತಿ ಕ್ರಾಸಲ್ಲಿ ಬಂದಿದೆ, ಇದು ಲೈನ್ ಅನ್ನೋದು ಕ್ರಾಸ್ ಬಂದಿದೆ. ಈ ರೀತಿ ಕ್ರಾಸ್ ಬಂದಾಗ ನಿಮಗೆ ಇಲ್ಲಿ ಹಾರ್ಮೋಲ್ ಹತ್ರ ರಿಂಕಲ್ ಬರುತ್ತೆ. ಅದೇ ರೀತಿ ಇಲ್ಲಿ ಶೋಲ್ಡರ್ ಹತ್ರ ನಿಮಗೆ ಡ್ರಾಪ್ ಅನ್ನೋದು ಆಗುತ್ತೆ. ಅದರಿಂದ ಇಲ್ಲಿ ನಿಮ್ಗೆ ಈ ರೀತಿ ಆಗಬಾರ್ದು ಅಂದರೆ ಇಲ್ಲಿ 1/4 ಇಂಚು ಇಲ್ಲಿ ಒಳಗಡೆ ಮಾರ್ಕ್ ಮಾಡಿ. ನೋಡಿ ಇಲ್ಲಿ ಸ್ಲೀವ್ಸ್ ಹತ್ರ ಈ ರೀತಿ ಸ್ಟ್ರೈಟ್ ಲೈನ್ ಹಾಕಿ, ನೀವೆಲ್ಲ ಸ್ಟಿಚ್ ಮಾಡಿರ್ತೀರಿ ಅಲ್ಲಿ ಕರೆಕ್ಟಾಗಿ ಹಾಕಿ, ಇಲ್ಲಿಂದ ನೋಡಿ ಸ್ಟ್ರೈಟ್ ಲೈನಲ್ಲಿ ಇಲ್ಲಿ ಕೆಳಗಡೆ ಇಲ್ಲಿ ಸ್ಟ್ರೈಟ್ ಲೈನ್ ಇರಲಿ, ಇಲ್ಲಿ ನೋಡಿ ಇಲ್ಲಿಂದ ಕರೆಕ್ಟಾಗಿ ಈ ರೀತಿ ಸ್ಟ್ರೈಟ್ ಲೈನ್ ಬಂದಾಗ ನೋಡಿ ಇಲ್ಲಿ 1/4 ಇಂಚಷ್ಟು ಲೂಸ್ ಇರುತ್ತೆ. ಈ ರೀತಿ ಇದ್ದಾಗಲೂ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಅದರಿಂದ ಇದನ್ನು ನೀವು ಸ್ಟಿಚ್ ಅನ್ನೋದು ಹಾಕಿ. ಇದಾದಮೇಲೆ ಈ ಕಡೆನೂ ನೋಡಿಬಿಟ್ಟು ಇನ್ನೊಂದು ಕಡೆನೂ ಸೇಮ್ ಸ್ಟಿಚಿಂಗ್ ಅನ್ನೋದು ಹಾಕಿ. ನೀವು ಎರಡೂ ಕಡೆ ಈ ರೀತಿ 1/4 ಇಂಚಷ್ಟು ನೀವು ಸ್ಟಿಚ್ ಹಾಕಿ. ಎರಡೂ ಕಡೆ 1/4 ಇಂಚು ಸ್ಟಿಚ್ ಹಾಕ್ಬಿಡಿ ಸ್ಟ್ರೈಟ್ ಲೈನು. ಈ ರೀತಿ ಹಾಕಿದಾಗ ನಿಮಗೆ ಆದಷ್ಟು ಶೋಲ್ಡರ್ ಡ್ರಾಪು ಹಾರ್ಮೋಲ್ ರಿಂಕಲ್ಲು ಕಡಿಮೆ ಆಗುತ್ತೆ. ಅದೇ ರೀತಿ ಇನ್ನೂ ಒಂದು ಟಿಪ್ಸು, ನಿಮಗಿಲ್ಲಿ ಸ್ಲೀವ್ಸ್ ಜಾಯಿಂಟ್ ಮಾಡ್ತೀರಲ್ಲ, ಸ್ಲೀವ್ಸ್ ಜಾಯಿಂಟ್ ಮಾಡಬೇಕಾದ್ರೆ ಈ ರೀತಿ ಸ್ಟಿಚ್ ನೋಡಿ, ಈಗ ನಾವು 1/2 ಇಂಚ್ ಬಿಟ್ಟಿರ್ತೀವಿ ಇಲ್ಲಿ ಸ್ಲೀವ್ಸ್ ಹತ್ರ. ಈ ರೀತಿ ನಾವು ಸ್ಲೀವ್ಸ್ ಸ್ಟಿಚ್ ಮಾಡೋಕ್ಕೆ 1/2 ಇಂಚ್ ಬಿಟ್ಟಿರ್ತೀರಿ. ನೀವು ಬಿಗಿನರ್ಸ್ ಆದರೆ ಏನು ಮಾಡ್ತೀರಿ, 1/2 ಇಂಚು ಕರೆಕ್ಟಾಗಿ ಸ್ಟಿಚ್ ಮಾಡೋದಕ್ಕೆ ಬರಲ್ಲ, ಅಂದರೆ ಕರೆಕ್ಟ್ ರೌಂಡ್ ತೆಗೆಯೋದಕ್ಕೆ ಬರಲ್ಲ ನಿಮಗೆ. ಆಗೇನಾಗುತ್ತೆ, ಇಲ್ಲಿ ಸ್ವಲ್ಪ ಹೆಚ್ಚಿಗೆ ಕಡಿಮೆ ಬಂದಾಗ ನೋಡಿ ಒಂದು ಸಲ ಹಿಂಗೆ ಹೋಗುತ್ತೆ, ಒಂದು ಸ್ವಲ್ಪ ಈ ಥರ ಈ ರೀತಿ ಬಂದಾಗ್ಲೂ ಇಲ್ಲಿ ರಿಂಕಲ್ ಅನ್ನೋದು ಬರುತ್ತೆ. ಇಲ್ಲಿ ಲೂಸ್ ಆದ್ರೂ ಶೋಲ್ಡರ್ ಡ್ರಾಪು ಬರುತ್ತೆ. ಅದರಿಂದ ಇಲ್ಲಿ ಕರೆಕ್ಟಾಗಿ 1/2 ಇಂಚ್ಗೆ ಈ ರೀತಿ ನೀವು ಸ್ಟಿಚ್ ಅನ್ನೋದು ಹಾಕಿ. ನಾವು 1/2 ಇಂಚ್ ಸ್ಟಿಚ್ ಹಾಕಿದರೂ ಲೂಸ್ ಬರ್ತಿದೆ ಅಂತಂದರೆ ನಿಮ್ಗೆ ಎಲ್ಲಿ ರಿಂಕಲ್ಲು ಬರುತ್ತೆ ಅಂತ ಸ್ಲೀವ್ಸ್ ಹತ್ರ ನೋಡಿ. ನಿಮಗೆ ಆದಷ್ಟು ಇಲ್ಲಿ ಸರ್ಕಲ್ ತೆಗ್ದಿರೋ ಕಡೆ ರಿಂಕಲ್ ಬರುತ್ತೆ, ಫ್ರಂಟಲ್ಲೂ ಅಷ್ಟೇ ಇಲ್ಲಿ ರಿಂಕಲ್ ಬರುತ್ತೆ. ನಿಮಗೆ ಫ್ರಂಟು ಬ್ಯಾಕು ಎಲ್ಲಿ ರಿಂಕಲ್ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಅಲ್ಲಿ ನೋಡಿ ಇಲ್ಲಿ ಈಗ ಇಲ್ಲಿಂದ ನಿಮಗೆ ರಿಂಕಲ್ಲು ಈ ಪಾರ್ಟಲ್ಲಿ ಬರುತ್ತೆ ಅಂದ್ಕೊಳ್ರಿ. ಈ ರೀತಿ ಬಂದು ಈ ರೀತಿ 1/4 ಇಂಚಷ್ಟು ಸ್ಟಿಚ್ ಹಾಕಿ, ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ, 1/4 ಇಂಚಷ್ಟೇನ ಈ ರೀತಿ ಸ್ಟಿಚ್ ಅನ್ನೋದು ನೀವು ಹಾಕಿ. ಈ ರೀತಿ ಸ್ಟಿಚ್ ಹಾಕಿದಾಗ ನಿಮ್ಗೆ ಇಲ್ಲಿ ರಿಂಕಲ್ ಅನ್ನೋದು ಕಡಿಮೆ ಆಗುತ್ತೆ ಸ್ಲೀವ್ಸ್ ಹತ್ರ. ಇದು ಫಿಟ್ಟಿಂಗಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ, ಇಲ್ಲಷ್ಟೇ ಹಾಕಿ. ನೀವು ಎಲ್ಲಿ ಹಾರ್ಮೋಲ್ ಹತ್ರ ಲೂಸ್ ಇರುತ್ತೆ, ನಿಮಗೆ ರಿಂಕಲ್ ಬರ್ತಿದೆ ಅನ್ನೋ ಪ್ಲೇಸಲ್ಲಷ್ಟೇ ನೀವು ಸ್ಟಿಚ್ ಅನ್ನೋದು ಹಾಕಿ. ಆವಾಗ ಇದು ರಿಂಕಲ್ ಅನ್ನೋದು ಆದಷ್ಟು ಕಡಿಮೆ ಆಗುತ್ತೆ. ಇದು ಒಂದು ಟಿಪ್ಸ್ ರಿಂಕಲ್ ಕಡಿಮೆ ಆಗೋದಕ್ಕೆ. ಅದೇ ರೀತಿ ಫ್ರಂಟಲ್ಲೂ ನಿಮಗೆ ರಿಂಕಲ್ ಬರುತ್ತೆ ಅಂದರೆ ಫ್ರಂಟಲ್ಲಿ ಎಲ್ಲಿ ಬರುತ್ತೆ ನೋಡಿಬಿಟ್ಟು ಅಲ್ಲಿ ಸ್ಟಿಚ್ ಅನ್ನೋದು ಹಾಕಿ. ಇದು ಅಲ್ಲಿಗೆ ರಿಂಕಲ್ಲು ಕಡಿಮೆ ಆಗುತ್ತೆ. ಇದಿಷ್ಟು ಆದಮೇಲೆ ನೀವು ಇಲ್ಲಿ ನೋಡಿ ಒಂದು ಸಲ ಶೋಲ್ಡರ್ ಹತ್ರ ನಿಮಗೆ ನೆಕ್ ಅನ್ನೋದು ಭಾಳ ಅಗಲ ಇದ್ರೂ ರಿಂಕಲ್ ಅನ್ನೋದು ಬರುತ್ತೆ ಫ್ರೆಂಡ್ಸ್. ಅದರಿಂದ ನೀವು ಒಂದು 1/4 ಇಂಚಷ್ಟು ಇಲ್ಲಿ, ಅದೇ ಸ್ಟಿಚಿಂಗ್ ಮಾಡೋದ್ರಲ್ಲಿ ನಾವು ಅಡ್ಜಸ್ಟ್ ಮಾಡೋ ಎಷ್ಟೇ ಡೀಪ್ ಇಟ್ಟು ಸಮೇತ ನಾವು ಸ್ಟಿಚಿಂಗಲ್ಲಿ ಅಡ್ಜಸ್ಟ್ ಮಾಡಿದ್ರೆ ಆರ್ಮ್ಹೋಲು ಡ್ರಾಪ್ ಅನ್ನೋದು ಆರ್ಮ್ಹೋಲ್ ಹತ್ರ ರಿಂಕಲ್ಲು ಬರೋದಿಲ್ಲ, ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ಸ್ಟಿಚಿಂಗಲ್ಲಿ ನಾವು ವ್ಯತ್ಯಾಸ ಮಾಡೀವಿ. ಪೈಪಿಂಗ್ ಹಾಕಬೇಕಾದ್ರೆ, ಈಗ ಪೈಪಿಂಗ್ ಹಾಕಬೇಕಾದ್ರೆ ಹಿಂಗೆ ಎಳೆದು ಹಾಕ್ತೀವಿ. ಈ ರೀತಿ ಕ್ಲಾತನ್ನು ಎಳೆದು ಹಾಕಿದಾಗ ಏನಾಗುತ್ತೆ, ನಿಮಗಿಲ್ಲಿ ಕ್ಲಾತ್ ಅನ್ನೋದು ಲೂಸ್ ಬಂದುಬಿಡುತ್ತೆ. ಈ ರೀತಿ ಲೂಸ್ ಬಂದಾಗ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ, ರಿಂಕಲ್ ಬರುತ್ತೆ. ಅದರಿಂದ ಅದು ಪೈಪಿಂಗ್ ಹಾಕಬೇಕಾದ್ರೂ ನೋಡಿ ನೀವು ಸ್ಟಿಚ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪೈಪಿಂಗ್ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೀನಿ. ಈಗ ಈ ರೀತಿ ಇರುತ್ತಲ್ಲ, ಇಲ್ಲಿ 1/4 ಇಂಚಷ್ಟು ಮಾರ್ಕ್ ಮಾಡಿ ನೋಡಿ. ಇಲ್ಲಿ ಬರಬಾರ್ದು, ಶೋಲ್ಡರ್ ಇಲ್ಲಿರುತ್ತಲ್ಲ ಸ್ಲೀವ್ಸ್ ಕಡೆ ಬರಬಾರ್ದು. ಇಲ್ಲಿಂದ ಈ ರೀತಿ 1/4 ಇಂಚಷ್ಟು ಈ ರೀತಿ ಮಾರ್ಕ್ ಮಾಡಿ ಸ್ಟಿಚ್ ಹಾಕಿ. ಈ ರೀತಿ ಹಾಕಿದಾಗ ನೋಡಿ ಈ ರೀತಿ ಟೈಟಾಗಿ ಬರುತ್ತಲ್ಲ, ಆವಾಗ ನೆಕ್ ಹತ್ರ ಟೈಟಾಗಿ ಕೂರುತ್ತೆ. ಇಲ್ಲಿ ನೆಕ್ ಹತ್ರ ಈ ರೀತಿ ಕುಂತಾಗ ಏನಾಗುತ್ತೆ, ನಿಮಗೆ ಪರ್ಫೆಕ್ಟಾಗಿ ಬ್ಲೌಸ್ ಕೂರುತ್ತೆ. ಇಲ್ಲಿ ನೋಡಿರಿ ಶೋಲ್ಡರ್ ಡ್ರಾಪು ಬರೋದಿಲ್ಲ. ಈ ರೀತಿ ಇನ್ನೊಂದು ಟಿಪ್ಪು, ಇದನ್ನು ಸರಿ ಮಾಡಿ. ಇದಾದಮೇಲೆ ನಿಮ್ಗೆ ಇನ್ನೂ ಆಗ್ತಿದೆ ಶೋಲ್ಡರ್ ಡ್ರಾಪು ಅಂದರೆ ಈಗ ಇನ್ನೊಂದು ಟಿಪ್ ಹೇಳ್ತೀನಿ, ಅದನ್ನು ಫಾಲೋ ಮಾಡಿ. ಇನ್ನೂ ಒಂದು ಟಿಪ್ಪು ಅಂದರೆ ಹಿಂದೆಗಡೆ ಆದಷ್ಟು ದಾರ ಅನ್ನೋದು ಕಟ್ಟಿ. ಈ ರೀತಿ ದಾರ ಕಟ್ಟಿದಾಗ್ಲೂ ನಿಮಗೆ ಶೋಲ್ಡರ್ ಅನ್ನೋದು ಡ್ರಾಪ್ ಬರೋದಿಲ್ಲ. ಈ ರೀತಿ ಮಾಡಿದಾಗ ನಿಮಗೆ ಸ್ವಲ್ಪ ಶೋಲ್ಡರ್ ಡ್ರಾಪ್ ಅನ್ನೋದು ಕಡಿಮೆ ಆಗುತ್ತೆ. ಓಕೆ ಫ್ರೆಂಡ್ಸ್, ಅದೇ ರೀತಿ ಇಲ್ಲಿ ಸೈಡಲ್ಲಿ ಒಂದು ಸಲ ಚೆಕ್ ಮಾಡಿ. ಇದು ಸ್ವಲ್ಪ ಲೆಂತ್ ಹೆಚ್ಚಿಗೆ ಕಡಿಮೆ ಇದ್ರೂ ಆಗುತ್ತೆ. ಇದನ್ನು ನೋಡಿ ನೀವು ಸ್ಟಿಚ್ ಅನ್ನೋದು ಹಾಕಿ. ಈ ಸೈಡಲ್ಲಿ ಇರುತ್ತಲ್ಲ, ಸೈಡ್ ಫಿಟ್ಟಿಂಗ್ ಹಿಡಿದಿರ್ತೀರಲ್ಲ, ಅಲ್ಲೂ ನೋಡಿಬಿಟ್ಟು ಸ್ಟಿಚ್ ಹಾಕಿ, ಲೆಂತ್ ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಒಂದು ಸಲ ಚೆಕ್ ಮಾಡಿ ಸ್ಟಿಚ್ ಅನ್ನೋದು ಹಾಕಿ. ಅದೇ ರೀತಿ ಸ್ಲೀವ್ಸು ಅಷ್ಟೇ
ಕರೆಕ್ಟ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿ ಸ್ಟಿಚ್ ಹಾಕಿ. ಇದಿಷ್ಟು ಆದಮೇಲೆ ನೀವು ಸ್ಲೀವ್ಸ್ ಜಾಯಿಂಟ್ ಮಾಡ್ತೀರಲ್ಲ, ಜಾಯಿಂಟ್ ಮಾಡಬೇಕಾದ್ರೆ ನೀವು ಯಾಕೆ ರಿಂಕಲ್ ಬರುತ್ತೆ ಅಂದರೆ, ನೀವು ಸ್ಲೀವ್ಸು ಕರೆಕ್ಟಾಗಿ ಹಿಡಿದು ನೀವು ಬಟ್ಟೆಗೆ ಸ್ಟಿಚ್ ಮಾಡಿದ್ರೆ ರಿಂಕಲ್ ಬರೋದಿಲ್ಲ. ನೀವು ಸ್ಲೀವ್ಸನ್ನ ಈ ಬಟ್ಟೆನ ನೋಡಿ, ನೀವು ಸ್ಲೀವ್ಸ್ ಸ್ಟಿಚ್ ಮಾಡಬೇಕಾದ್ರೆ ಈ ರೀತಿ ಹಿಡಿದು ಸ್ಟಿಚ್ ಮಾಡಿರ್ತೀರಿ. ಆವಾಗ ನಿಮಗೆ ಇಲ್ಲಿ ಲೂಸ್ ಯಾವಾಗ ಬರುತ್ತೋ ಆವಾಗ ನಿಮಗೆ ರಿಂಕಲ್ ಅನ್ನೋದು ಬರುತ್ತೆ. ಈ ಸ್ಲೀವ್ಸ್ ಯಾವ ರೀತಿ ಜಾಯಿಂಟ್ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋ ನಾನು ಮಾಡ್ತೀನಿ, ಅದರಲ್ಲಿ ಹೇಳ್ತೀನಿ ಸ್ಲೀವ್ಸ್ ಪರ್ಫೆಕ್ಟಾಗಿ ಯಾವ ರೀತಿ ಸ್ಟಿಚ್ ಮಾಡಿದ್ರೆ ಇಲ್ಲಿ ರಿಂಕಲ್ ಅನ್ನೋದು ಬರೋದಿಲ್ಲ ಅಂತ ತೋರಿಸ್ತೀನಿ. ಈ ಟಿಪ್ಸನ್ನೆಲ್ಲ ಫಾಲೋ ಮಾಡಿ ನೀವು ರೆಡಿ ಆಗಿರೋ ಬ್ಲೌಸನ್ನು ಈ ರೀತಿ ಎಲ್ಲ ನಾ ಹೇಳಿದ್ನಲ್ಲ ಈಗ ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತ, ಈ ರೀತಿ ಒಂದೊಂದೇ ನೀವು ಮಾಡಿದಾಗ ಏನಾಗುತ್ತೆ ನಿಮಗಿದು ಡ್ರಾಪ್ ಅನ್ನೋದು ಬರೋದಿಲ್ಲ, ನೀಟಾಗಿ ಪರ್ಫೆಕ್ಟಾಗಿ ಬ್ಲೌಸ್ ಬರುತ್ತೆ. 100% ಬರಲ್ಲ ಅಂದರೂ 90% ಅಂತೂ ಕಂಪಲ್ಸರಿ ಆಗುತ್ತೆ. ಅಕಸ್ಮಾತ್ ರಿಂಕಲ್ ಇದ್ದರೆ, ಶೋಲ್ಡರ್ ಡ್ರಾಪ್ ಇದ್ದರೆ ರಿಪೇರಿ ಮಾಡಿ ನೋಡಿ, ಕರೆಕ್ಟಾಗಿ ಆಗುತ್ತೆ ನಿಮಗೆ ಬ್ಲೌಸ್ ಅನ್ನೋದು, ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಇದಿಷ್ಟು ಅರ್ಥ ಆಯ್ತಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಿಪ್ಸೊಂದಿಗೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.